ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಶರಣು ಶರಣು ಶಂಕರ ಶರಣು ಶರಣು ಶಂಕರ ವೈದ್ಯನಾಥೇಶ್ವರ ಭಕ್ತಿ ದೃಢಲ ಸುಗಿಪುಗು ಒಲಿಯರತ್ತ ಈಶ್ವರ ಪತ್ತೆಯಸಲು ಪರ್ಪದಿದು ಅಡ್ಡಬೂರಿ ಪಾದುಕೆ ನಿತ್ಯ ಭಜನೆಗೀರೆ ನಡೆದು ಹಸಿರೋದ ಬದುಕಿಗೆ ಬೀಳೆದಾಂತಿನ ಮಣ್ಣುಗೆ ಭಾಗ್ಯ ಬುಲಿನ ಕಂತಿದೆ ಬೆರೆ ಈ ತುಳುವ ನಾಡ ಮಣ್ಣಿಡು ನಾಗ ನಳಿತ ಭೂಮಿಡು ಸಾರದೇವನುಂಡು ಮಲ್ತಿಗೆ ಶಿವಾಯ ಶಂಕರ ತುಳುವ ನಾಡ ಮಣ್ಣಿಡು ನಾಗ ನಳಿತ ಭೂಮಿಡು ಸಾರದೈವ ಸೃಷ್ಟಿಕರ್ತೆನ ಬೊಳ್ಳಿಗಿರಿತ ಮಿತ್ತಿಡು ಶಿವಾಯ ಶಂಕರ ಬೋರಿ ಮಿತ್ತ ಕೊಲ್ಲದು ಶಿವಾಯ ಶಂಕರ ನಾಳ ಚಿತ್ತದಿಟ್ಟಿಡು ಶಿವಾಯ ಶಂಕರ ಗುರು ತೆಲಿಕೆ ದೈತುಡು ಶಿವಾಯ ಶಂಕರ ಧರ್ಮನು ಕಾಪಿರೆ ಕೈಲಾಸ ಜತ್ತು ಬತ್ತಿರು ಭೂಮಿಗೆ ಮಗಿತ ಸಿಖ ಮರ್ದ ಕುರ್ನ ಶಂಕರ ವೈದ್ಯನಾಥೇಶ್ವರ ಬುಲ್ಪೂರುಗೆ ಫಲ ಸಾರ ಬೇನೆ ಮಾಜಿಂಡಯ್ಯ ಐರ ಪುಣ್ಯಕ್ಷೇತ್ರುಡು ಸರ್ವ ಪಾಪದಿಂಗಡಯ್ಯ ಐರ ಪಾದ ಮೊದಲಿಡು ಈರೆಗೇನುನೆ ದಿಂಜಿನ ಮನಸ್ಸಿಗಿತ್ತೆ ನಿತ್ಯ ಮೆನ ಈ ತುಳುವ ನಾಡ ಮಣ್ಣಿಡು ನಾಗ ನಳಿತ ಭೂಮಿಡು ಸಾರದೈವನುಂಡು ಮಲ್ತಿಗೆ ಶಿವಾಯ ಶಂಕರ ತುಳುವ ನಾಡ ಮಣ್ಣಿಡು ನಾಗ ನಳಿತ ಭೂಮಿಡು ಸಾರದೈವ ಸೃಷ್ಟಿಕರ್ತನೆ वास्तोष्पतये नमः कात्यायनाय विद्महे कन्याकुमारी धीमहि तन्नो दुर्गिः प्रचोदयात् अस्तु भगवन् विश्वेश्वराय महादेवाय त्र्यम्बकाय त्रिपुरान्तकाय त्रिकाग्निकालाय कालाग्निरुद्राय नीलकण्ठाय सर्वेश्वराय सदाशिवाय शङ्कराय मृत्युञ्जयाय श्रीमन्स्वरः प्रोक्तो वेदान्ते च प्रतिष्ठितः तस्य फलं न जादेव स्थापितं पुरतस्तव तेन मे सफलावाप्तिर्भवे जन्मनि जन्मनि ಸದಸ್ಯರು ಭಗವಂತನನ್ನ ಈ ಒಂದು ಸನ್ನಿಧಾನದಲ್ಲಿ ನೆಲೆಗೊಳಿಸಿ 18ನೇ ವರ್ಷದ ವಾರ್ಷಿಕೋತ್ಸವವನ್ನು ಇವತ್ತಿನ ದಿವಸದಲ್ಲಿ ಶ್ರದ್ಧಾಭಕ್ತಿ ಪುರಸ್ಸರವಾಗಿ ಆಚರಿಸುವಂತಹ ಸಂಕಲ್ಪವನ್ನು ಮನಸ್ಸಿನಲ್ಲಿ ಮಾಡಿಕೊಂಡಿದ್ದೀರಿ. ಕ್ಷೇತ್ರವನ್ನು ನಂಬಿ ಬರುವಂತಹ ಸಮಸ್ತ ಭಕ್ತ ಜನತೆಗೆ ಅವರವರ ಅಭೀಷ್ಟಗಳನ್ನು ದೇವರು ನಿರಂತರವಾಗಿ ಅನುಗ್ರಹಿಸಬೇಕು ಹಾಗೂ ಸರ್ವ ವಿಧವಾದಂತಹ ತಾಪತ್ರಯಗಳನ್ನು ದೂರೀಕರಿಸಿ ಭಕ್ತರನ್ನು ಉದ್ಧರಿಸುವ ಜೊತೆಯಲ್ಲಿ ಈ ಸನ್ನಿಧಾನದಲ್ಲಿ ಶಾಶ್ವತವಾಗಿ ನೆಲೆ ನಿಂತು ಅವನ ಕೀರ್ತಿಯನ್ನು ಬೆಳಗಿಸಿಕೊಡಬೇಕು ಅನ್ನುವಂತಹ ಉದ್ದೇಶದಿಂದ ಪ್ರಾತಃ ಕಾಲದಿಂದ ಭಜನಾ ಸೇವೆಯನ್ನು ನಡೆಸಿಕೊಂಡು ಸಾಯಂ ಸಂಧ್ಯಾ ಕಾಲದಲ್ಲಿ ನಾವು ಆ ವೈದ್ಯನಾಥನ ಪ್ರೀತ್ಯರ್ಥವಾಗಿ ಅವನ ಕಲ್ಪೋಕ್ತ ಪೂಜೆಯನ್ನು ಮಾಡುವಂತಹದ್ದು.
ಕಲಶ ಸ್ಥಾಪನೆಯನ್ನು ಮಾಡಿ ಆ ಕಲಶದಲ್ಲಿ ಶ್ರೀ ರುದ್ರನನ್ನು ಆವಾಹಿಸಿಕೊಂಡು ಅವನಿಗೆ ರುದ್ರ ಚಮಕಾದಿ ಮಂತ್ರಗಳಿಂದ ಪ್ರೋಕ್ಷಣೆಯನ್ನು ಮಾಡಿಕೊಂಡು ಆ ಕಲಶದಲ್ಲಿ ಶಿವನನ್ನು ಅಂದರೆ ಸಾಕ್ಷಾತ್ ವೈದ್ಯನಾಥನನ್ನು ಆರಾಧಿಸುವಂತಹದ್ದು ಶಿವಕಲ್ಪೋಕ್ತ ಪೂಜೆಯ ಮುಖೇನವಾಗಿ. ಅದರ ಜೊತೆಯಲ್ಲಿ ದೀಪಸ್ಥಾಪನೆ ಮಾಡಿಕೊಂಡು ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿಯನ್ನು ಕೊಡುವಂತಹ ಶ್ರೀ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯ ಸ್ವರೂಪದಲ್ಲಿ ನಾವೆಲ್ಲ ಆರಾಧಿಸುವಂತಹ ಜಗಜ್ಜನನಿ ದುರ್ಗೆಯನ್ನು ದುರ್ಗಾ ನಮಸ್ಕಾರ ಪೂಜೆಯ ಮುಖೇನವಾಗಿ ಅರ್ಚನೆ ಪೂಜೆ ಮಾಡುವಂತಹ ನೆರವೇರಿಸುವಂತೆ ಪ್ರಥಮವಾಗಿ ಮಹಾಗಣಪತಿಯನ್ನ ಪ್ರಾರ್ಥನೆ ಮಾಡಿಕೊಂಡು ವಾರ್ಷಿಕೋತ್ಸವದ ಅಂಗವಾಗಿ ಶಿವಕಲ್ಪೋಕ್ತ ಪೂಜೆ, ದುರ್ಗಾ ನಮಸ್ಕಾರ ಪೂಜೆಯ ಜೊತೆಯಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮಗಳನ್ನು ಕೂಡ ನೀವು ಆಯೋಜನೆ ಮಾಡಿದ್ದೀರಿ. ಆ ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ಯಾವುದೇ ಒಂದು ನ್ಯೂನತೆಗಳಿಲ್ಲದೆ ಭಗವಂತ ನಿರ್ವಿಘ್ನವಾಗಿ ನೆರವೇರಿಸುವಂತೆ ಪ್ರಥಮವಾಗಿ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಇಲ್ಲಿಯ ಸ್ಥಳ ಸಾನ್ನಿಧ್ಯ ದೇವರಾದಂತಹ ವೈದ್ಯನಾಥನನ್ನೆಲ್ಲ ಮನಸ ಸ್ಮರಣೆ ಮಾಡಿಕೊಂಡು ಗ್ರಾಮದ ಸೀಮೆಯ ಸಮಸ್ತ ದೈವ ದೇವರುಗಳನ್ನು ಕೂಡ ಮನಸ ಪ್ರಾರ್ಥನೆ ಮಾಡಿಕೊಂಡು ನಡೆಸುವಂತಹ ಪೂಜಾದಿಗಳು ದೇವರಿಗೆ ಪರಿಪೂರ್ಣವಾಗಿ ಅರ್ಪಣೆಯಾಗಬೇಕು. ಹೇಗೆ ಸಮುದ್ರ ಮಥನ ಕಾಲದಲ್ಲಿ ವಿಷ ಉತ್ಪತ್ತಿಯಾದವಾಗ ಆ ವಿಷವನ್ನೆಲ್ಲ ತಾನು ನುಂಗಿ ನಮಗೆ ರಕ್ಷಣೆಯನ್ನು ಕೊಟ್ಟಂತಹ ಆ ವೈದ್ಯನಾಥನನ್ನು ಸಾಕ್ಷಾತ್ ಪರಮೇಶ್ವರ ಆ ವಿಷವನ್ನೆಲ್ಲ ತಾನು ತನ್ನ ಬೊಗಸೆಯಲ್ಲಿ ಸ್ವೀಕಾರ ಮಾಡಿ ಅದನ್ನು ಕುಡಿಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆವಾಗ ಗೌರಿ ದೇವಿ ಅಂದರೆ ಪಾರ್ವತಿಯು ಬಂದು ಶಿವನ ಕಂಠವನ್ನು ಹಿಡ್ಕೊಳ್ತಾಳೆ. ಅಂದರೆ ತಾನು ಕುಡಿದಂತಹ ವಿಷ ಅವನ ಕಂಠದ ಭಾಗದಲ್ಲಿ ನಿತ್ತು ಹೋಗ್ತದೆ. ಇಲ್ಲಾಂದ್ರೆ ಶಿವ ಆ ವಿಷವನ್ನು ಪರಿಪೂರ್ಣವಾಗಿ ಸೇವನೆ ಮಾಡ್ತಿದ್ದ. ಆದ್ದರಿಂದಲಾಗಿ ಆ ಶಿವನನ್ನು ನೋಡುವಾಗ ಅವನ ಕಂಠ ಕುತ್ತಿಗೆಯ ಭಾಗ ಸ್ವಲ್ಪ ನೀಲವರ್ಣದಲ್ಲಿದೆ. ಅದು ಯಾಕೆ ಅಂತ ಕೇಳಿದ್ರೆ ಆ ವಿಷವನ್ನು ಅವ ಸೇವಿಸಿದವಾಗ ಆ ಪಾರ್ವತಿ ದೇವಿ ಅವನ ಕುತ್ತಿಗೆಯನ್ನು ಹಿಡಿದವಾಗ ಆ ವಿಷ ಅಲ್ಲೇ ನಿಂತು ಹೋಯ್ತಂತೆ. ಹಾಗಾಗಿ ಆ ಪರಮೇಶ್ವರ ನೀಲಕಂಠ ಎನ್ನುವಂತಹ ಬಿರುದನ್ನು ಅವ ಸ್ವೀಕಾರ ಮಾಡಿಕೊಂಡಿದ್ದಾನೆ. ಹಾಗಾಗಿ ಆ ನೀಲಕಂಠನನ್ನು ಆ ವೈದ್ಯನಾಥನನ್ನು ನಾವು ಇವತ್ತು ಆರಾಧನೆ ಮಾಡುತ್ತಾ ಇದ್ದೇವೆ. ಏನು ಸಮಾಜಮುಖಿಯಾಗಿ ಮಾಡುವಂತಹ ನಮ್ಮ ಕಾರ್ಯಗಳಿಗೆ ಆ ಪರಮೇಶ್ವರನ ಪರಿಪೂರ್ಣ ಅನುಗ್ರಹ ಪ್ರಾಪ್ತಿಯಾಗಬೇಕು. ಹೇಗೆ ತಾನು ವಿಷವನ್ನು ಉಂಡು ಲೋಕಕ್ಕೆ ಅಮೃತವನ್ನು ನೀಡಿದ್ದಾನೋ ಹಾಗೆ ಇಲ್ಲಿ ಅವನನ್ನು ನಂಬಿ ಬರುವಂತಹ ಸಮಸ್ತ ಭಕ್ತ ಜನರ ಕಷ್ಟಗಳನ್ನು ಅವ ಪರಿಹಾರ ಮಾಡಿ ಅವರವರ ಇಷ್ಟಾರ್ಥಗಳನ್ನು ದಯಪಾಲಿಸಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಮಾಡುವಂತಹ ಪೂಜೆ ವಿಧಿವತ್ತಾಗಿ ನೆರವೇರಿಸುವಂತೆ ದೇವರು ನಮ್ಮಿಂದ ಒಳ್ಳೆಯ ಶ್ರದ್ಧೆ ಭಕ್ತಿಯಿಂದ ಆ ಪೂಜೆ ನಡೆಸುವಂತೆ ನಮ್ಮನ್ನು ಹರಸಬೇಕು. ಮಾಡುವಂತಹ ಪೂಜೆಯನ್ನು ದೇವರು ಪರಿಪೂರ್ಣವಾಗಿ ಸ್ವೀಕಾರ ಮಾಡಿ ಅದರ ಪುಣ್ಯ ಫಲವನ್ನು ನಮ್ಮೆಲ್ಲರಿಗೆ ಅನುಗ್ರಹ ಮಾಡಿಕೊಡಬೇಕು ಅಂತ ಸಮಿತಿಯವರು ನಾವೆಲ್ಲರೂ ಒಂದೇ ಮನಸ್ಸಿನಿಂದ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡುವಂತಹದ್ದು. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯಭಾವೇನ ರಕ್ಷಮಾಂ ಪರಮೇಶ್ವರಾವಾಪ್ತಿಂ ಭವೇತ್ ಜನ್ಮನಿ ಜನ್ಮನಿ. ಇತ್ತಲ್ಲಿಂದ ಒಂದು ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡಿ ಜೈ ಜೈ ತಾಳ ಬೊಟ್ಟಿ ಜೋಡಿ ಕೈಟು ಭಜನೆ ಮಲ್ಪುಗ ಜೈ ಜೈ ಶಂಭು ಪಂದ ಶಂಖ ಉಡ್ತು ಶಿವನು ಲೆಪ್ಪುಗ. ಕೇಶವಾಯ ಸ್ವಾಹಾ, ಓಂ ನಾರಾಯಣಾಯ ಸ್ವಾಹಾ, ಓಂ ಮಾಧವಾಯ ಸ್ವಾಹಾ. ಸರ್ವಕಾರ್ಯೇಷು ಸರ್ವದಾ ಸರ್ವೇಭ್ಯೋ ದೇವೇಭ್ಯೋ ನಮಃ ಸರ್ವಾಭ್ಯೋ ದೇವತಾಭ್ಯೋ ನಮಃ.
शुक्लांबरधरं विष्णुं शशिवर्णं चतुर्भुजं स्वस्तिश्री कृष्णकृष्णाद्य भगवतो महापुरुषस्य मातुरेवस्य विष्णोराज्ञया प्रवर्तमानस्य अद्य ब्रह्मणः द्वितीयप्रार्थेष्वेदवराहकल्पे वैवस्वरवन्वन्तरे कलियुगे प्रथमपादे जम्बूद्वीपे भारतवर्षे भरतखण्डे मेरोः दक्षिणपार्श्वे पुराप्रदेशे गोकर्णमण्डले परशुरामक्षेत्रे शताब्दे अस्मिन् वर्तमानब्जावहारिके विश्वावसुरावसंवत्सरस्य दक्षिणायनेः उत्तरायणेः पन्तरतो पौषमासे कृष्णपक्षे त्रयोदश्यां तिथौ वासरस्तु भार्गवमात्रयुक्तानां शुभयोग शुभकर्ण शुभवार शुभतिथि शुभनक्षत्रयुक्तानाम् एवं गुणविशेषण विशिष्टायां शुभतिथौ पुरुषोत्तमनामधेयस्य भार्यायाः जातायाः अद्याक्षिणीनां याः सर्वाभिष्टशान्त्यर्थं पूर्वाषाढनामधेयस्य सर्वाभिष्टशान्त्यर्थं अश्लेषनक्षत्रे कर्कटराशिजातस्य शैलेशनामधेयस्य सर्वाभिष्टशान्त्यर्थं नक्षत्रे कुम्भराशिजातस्य सन्देशनामधेयस्वेषां भक्तवृन्दानाम् अस्माकं च समस्तदुरितोपद्रवशान्त्यर्थं क्षेमस्थैर्यधैर्यवीर्यविजय शुभाभय आयुरारोग्य आनन्द ऐश्वर्याणाम् अभिवृद्ध्यर्थं धर्म अर्थ काम मोक्ष चतुर्विध फलपुरुषार्थसिद्ध्यर्थं सर्वेषां ग्रहाणां शुभ एकादशस्थानफलावाप्त्यर्थाः तत्तेषां ग्रहाणां शुभेकादशस्थानफलावाप्त्यर्थं सर्वापन्निवृत्तिपूर्वक सर्वाभीष्टफलावाप्त्यर्थं सर्वेषां इह जन्मनि पूर्वजन्मनि जन्मजन्मान्तरे वा बाल्यकौमार यौवन वार्धकेषु जाग्रत् स्वप्न सुषुप्तिषु मनोवाक्काय कर्मभिः ज्ञानाज्ञानकृत समस्त पाप परिहारार्थम् आरोग्य निर्विघ्न ऐश्वर्य ज्ञानमोक्ष सिद्धिरन्धर तंत्रादीनाम् आभिचारिक कृत्याकृत्य प्रयुक्त दोषान् भूत प्रेत पिशाचादि बाधक निवारणार्थं सर्वेषां कर्म व्यवहार क्षेत्रिका दुर्गा परमेश्वर्याः पूर्णानुग्रह सामूहिकವಾಗಿ ಪ್ರಾರ್ಥನೆಯನ್ನು ಮಾಡಿ ಸಮಿತಿಯ ಜವಾಬ್ದಾರಿಯನ್ನು ನಿಭಾಯಿಸುವಂತಹ ಅಧ್ಯಕ್ಷರ ಮುಖೇನವಾಗಿ ಸಾಮೂಹಿಕ ಸಂಕಲ್ಪವನ್ನು ಕೂಡ ನಾವು ಮಾಡಿಕೊಂಡಿದ್ದೇವೆ. ಸಮಸ್ತ ಭಕ್ತ ಜನತೆಗೆ ವೈದ್ಯನಾಥನ ಅನುಗ್ರಹದಿಂದ ಶಾರೀರಿಕವಾಗಿ ಒಳ್ಳೆಯ ಆರೋಗ್ಯ, ಮಾನಸಿಕವಾದಂತಹ ನೆಮ್ಮದಿ ಹಾಗೂ ಯಾವುದೇ ಅಪಮೃತ್ಯು, ಅಕಾಲ ಮೃತ್ಯು, ಘೋರ ಮೃತ್ಯು ದೋಷಗಳಿವೆಯೋ ಆ ಎಲ್ಲ ದೋಷಗಳನ್ನ ವೈದ್ಯನಾಥನು ಪರಿಹರಿಸಿ ಶಾಂತಿಯನ್ನು ಅನುಗ್ರಹಿಸಬೇಕು ಅಂತ ವೈದ್ಯನಾಥನನ್ನು ಪ್ರಾರ್ಥನೆ ಮಾಡಿಕೊಂಡು ಶಿವ ಕಂಪೋಕ್ತ ಪೂಜೆ ಹಾಗೂ ಶತ್ರು ಪರಾಜಯಾದಿ ಸರ್ವಭೀಷ್ಟ ಸಿದ್ಧ್ಯರ್ಥಂ ದೇವಿ ಮಹಾದೇವಿ ಯಾಕೆ ತನಗೆ ತನ್ನ ಶಕ್ತಿಯನ್ನು ತೋರಿಸಿದ್ರು ಅನ್ನುವಂತಹ ಕಥೆಗಳಲ್ಲಿ ನಾವೆಲ್ಲ ಇಷ್ಟರನ್ನು ಪರಿಪಾಲಿಸಿದಂತಹ ತಾಯಿಯನ್ನು ನಾವು ಜಗಜ್ಜನನಿ ಅಂದ್ರೆ ಕತ್ತಲು ಅಂತ ಒಂದು ಅರ್ಥ ಇದೆ. ಆ ಕತ್ತಲೆಯನ್ನು ಹೋಗಲಾಡಿಸಬೇಕು ಅಂತ ಇದ್ರೆ ಜ್ಯೋತಿ ಅಲ್ಲಿ ಆವಿರ್ಭಾವ ಆಗಬೇಕು. ಹಾಗಾಗಿ ಅಂಧಕಾರ ಎನ್ನುವಂತಹ ಕತ್ತಲೆಯನ್ನು ದೂರೀಕರಿಸಿ ಸುಜ್ಞಾನವನ್ನು ನೀಡಿದಂತಹ ತಾಯಿಯನ್ನು ನಾವು ಇವತ್ತು ದುರ್ಗಾ ಪರಮೇಶ್ವರಿಯನ್ನು ದುರ್ಗಾ ನಮಸ್ಕಾರ ಪೂಜೆಯ ಮುಖೇನವಾಗಿ ಪೂಜಿಸುವಂತಹ ಸಂಕಲ್ಪ ಇವರು ಮಾಡಿಕೊಂಡಿದ್ದೀವಿ. ಯಾರೆಲ್ಲ ಇಲ್ಲಿ ಬಂದು ಶಿವ ಕಂಪೋಕ್ತ ಪೂಜೆ ಇರ್ಬೋದು, ದುರ್ಗಾ ನಮಸ್ಕಾರ ಪೂಜೆಯ ಸೇವೆಗಳನ್ನು ಬರೆಸ್ತಾರೋ ಅವರೆಲ್ಲರಿಗೂ ಕೂಡ ಆ ವೈದ್ಯನಾಥನ ಹಾಗೂ ತಾಯಿಯ ಪರಿಪೂರ್ಣ ಅನುಗ್ರಹ ಪ್ರಾಪ್ತಿಯಾಗಬೇಕು. ಅವರವರ ಇಷ್ಟಾರ್ಥಗಳನ್ನು ಆ ದೇವತಾ ಶಕ್ತಿ ಎಲ್ಲರನ್ನೂ ಕೂಡ ಉದ್ಧರಿಸಬೇಕು ಅಂತ ನಾವು ಪುನಃ ಪ್ರಾರ್ಥನೆ ಮಾಡಿಕೊಳ್ಳುತ್ತೇವೆ. ನಮಸ್ಕಾರ நம்மளோட ಅಂತರ್ಶಕ್ತಿ ಇದ್ರಿಂದ ನಮ್ಮ ಅರ್ಪಣೆವಂತು ನಪ್ಪ ಏರು ನಡಪಾಡು ಏರು ಮುಡಿಪಾವು ಈ ನಾಳೆದ ಕೊಡಿಟಿ ತಂದು ನಡಪಾಣದನ್ನು ಮುಡಿಪಾಣದನ್ನು பொருளாதாரத்துக்கு ಸಾಧ್ಯತೆ ಇದೆ. ನಾವು ಕೈಟ್ ನಮ್ಮ ಕುಡಿಬೇಕು ಒಂದು ಆಡೊಂದು ಲಕ್ಷ್ಮಿ ತರಾತ್ರಿ ವಸತಿ ಲಕ್ಷ್ಮಿ நம்மளோட கொண்டாடுறோம்.
ನಾಲೈದ ಕೊಡಿಲಂಚಿನ ಆಡೊಂದಿದ್ದು ನಾಲೈದ ಕೊಡಿ ಹತ್ತದ ಲೆಕ್ಕ ನಡು ನಾಲೈದು ಪಂಡ ಸ್ಥಿರವಾದ ಕೈಟ್ಲಂಚಿನ ಕೈ ಅಂಗೈ ನಮ್ಮ ಸ್ಥಿರ ಆದ ನಡು ಈಗ ಸರಸಮೆಯನ್ನು ನೆನಪಿದ ಉಂಟು ಶಾರದೆ ಸರಸ್ವತಿ ಇಂದು ಮಾತನ್ನು ಪಣಬಡಿ ಅಂಡ್ ಆ ಕಡೆಗೆ ಕಾಳಿ ಉಂಟು ಗೌರಿ ಅಪ್ಪೆನ್ನಂತೂ ನೆನಪು ಮಾಡ್ತೇವೆ ಮೂಲ ರೀತಿಯಲ್ಲಿ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ನಮ್ಮ ಕೈಟ್ ಉಂಟು ಅಂಚನೆ ನಮ್ಮ ನಾಲಾಯಕ ಉಂಟು ಐದು ಸರಿಯಾದ ರೀತಿಯಲ್ಲಿ ನಮ್ಮ ಬಳಕೆ ಮಂತ್ರಗಳು ನಡೆ ನುಡಿ ಲೈಕ್ ಪಾತ್ರೆಗಳುಂಟು ನಮ್ಮ ಎಡ್ಡೆ ಮುರಿದು ಬರ್ತನ ಮಾತ್ರ ಎಡ್ಡೆ ಪಟ್ಟದ ಕೊರಲೆ ನಮ್ಮ ಒಟ್ಟಾದ ನಮ್ಮ ಸಾರ್ವಜನಿಕರಾದ ಒಟ್ಟಾದ ನಮ್ಮ ಮಂತ್ರಾಂಚನೆ ಕಾರ್ಯ ಒರಿಯತ್ತು ಮಂತ್ರ ಒರಿ ಮಂತ್ರಕ್ಕೆ ಬೇರೆ ಫಲ ಉಂಟು ಸರ್ವತ್ರವಾದ ಮಂತ್ರಕ್ಕೆ ವಿಶೇಷವಾದ ಫಲ ಉಂಟು ತೆರೆಯ ಅನುಭವದ ಪಾತ್ರಗಳು ಉಂಟು ನಮ್ಮ ಸಾರ್ವಜನಿಕವಾದ ಸರ್ವತ್ರವಾದ ಮಾತ್ರ ಒಟ್ಟು ಸ್ವಲ್ಪ ಮಂತ್ರ ಸೇವೆ ಐನಾಥ ತೀನಾಥ ಮಟ್ಟ ನಮ್ಮ ಮನುಷ್ಯ ಮಾತದ ಐಕ್ಯತ್ರೀಕರಣ ಪೂರ್ವಕ ನಮ್ಮ ಮತ್ತೊಂದು ಪಂಡೆ ಆ ಮೂಲಕ ಮಂತ್ರಿ ಸೇರಿ ದೇವರ ಸ್ವೀಕಾರ ಮತ್ತೊಂದು ಈ ಭಾಗಗಳು 18 ವರ್ಷದ ಈ ಬಾರಿ ನಿರ್ಣಯವಾಯಿನ 18 ಬಾರಿ ಶಕ್ತಿ ಉಂಟು ಮನುಷ್ಯರು ಐದು ಜ್ಞಾನೇಂದ್ರಿಯ ಐದು ವಹಿಸ್ಕೊಂಡು ತತ್ವದ ಉಪನ್ಯಾಸದ ವಿಷಯಕ್ಕೆ ಪ್ರಾರ್ಥನೆ ಕೊಟ್ಟು ಹಣದ ಈ ವಿಚಾರ ಪಂಡುವಂತೆ ಉತ್ತರ ಅಭಿವೃದ್ಧಿ ಆಯುರ ಆರೋಗ್ಯ ಕೂಡಲಿಲ್ಲ ಈ ಭಾಗದ ಈ ರೀತಿಯ ಧರ್ಮ ಜಾಗೃತಿಯ ಕೇಂದ್ರ मंगल्ये शिवे सर्वार्थसाधिके नारायणे नमोस्तुते श्रीरत्नं देवी विश्वात्तिहारिणी त्रैलोक्यवासिना वीर्ये लोकानां वरदा भवा ಪನಿ ತಲಿತಲಿ ಗೌರಿ ಕೈಲಾಸೋ ಪುಲ್ಸಾಯಲೇ ಉಲ್ಲಾಸೋ ಪನಿ ತಲಿತಲಿ ಗೌರಿ ಕೈಲಾಸೋ ಪುಲ್ಸಾಯಲೇ ಮುಗಿಯಂದೆ ಕಲಿಗಾಲ ಪುಗಿಲೇರಿ ಶನಿದೂಲ ನಡಪನ್ನ ನಿನದಾಲ ಶಿವೆ ಒರಿಯೇ ಗತಿತೂಲ ಮೂಜೆ ದಿನಕ ಬದುಕು ಬುಡು ಮನ್ಸ ಪುರಿ ನಂಜಿ ವಿಧಿ ಇಚ್ಛೆ ತಿರಿಯಂದಿನ ಮನ್ಸ ಶಿವೆ ಕೊರುವೆ ಎಟ್ಟಿದಿನ ವಿಧಿ ಇಚ್ಛೆ ತಿರಿಯಂದಿನ ಮನ್ಸ ಶಿವೆ ಕೊರುವೆ ಎಟ್ಟಿದಿನ ಇಂದಿನ ಆರಂಭದಿಂದಲೇ ನಿಮಗೆ ಮಾರ್ಗದರ್ಶಕರಾಗಿ ನಿಮ್ಮನ್ನು ಆಶೀರ್ವಾದ ಮಾಡಿ ನಿಮಗೆ ಸಲಹೆ ಸೂಚನೆಗಳನ್ನು ಕೊಟ್ಟು ಮುನ್ನಡೆಸಿದಂತಹ ಒಂದು ಶಕ್ತಿ ಯಾರು ಅಂತ ಕೇಳಿದ್ರೆ ಪರಮ ಪೂಜ್ಯ ಗುರುವಲ್ಲಿ ಅದು ಆರಂಭದಿಂದಲೂ ಕೂಡ ಈ ಕ್ಷೇತ್ರದ ನಿರ್ಮಾಣ ಆಗಲಿಕ್ಕೆ ಶಿಲಾನ್ಯಾಸ ಮಾಡುವಾಗಲೇ ಈ ಸನ್ನಿಧಾನಕ್ಕೆ ಬಂದು ಅವರ ಮಂತ್ರಾಕ್ಷತೆಯಿಂದಲಾಗಿ ಸನ್ನಿಧಾನ ಬೆಳಗಿದೆ ಎನ್ನುವ ಸಂತೋಷ ನಿಮಗಿದೆ. ಹಾಗಾಗಿ 18 ವರ್ಷದ ಈ ವಾರ್ಷಿಕೋತ್ಸವಕ್ಕೆ ಕೂಡ ಪರಮ ಪೂಜ್ಯ ಗುರುವರಿಯರನ್ನು ಬರಮಾಡಿ ಅವರ ಪಾದಧೂಳಿ ಈ ಕ್ಷೇತ್ರಕ್ಕೆ
ಲಭಿಸಬೇಕು ಹಾಗೂ ಅವರ ಆಶೀರ್ಮಂತ್ರಾಕ್ಷತೆ ಪ್ರತಿಯೊಬ್ಬರಿಗೂ ಕೂಡ ಶ್ರೀರಕ್ಷೆಯಾಗಿರಬೇಕು ಅನ್ನುವಂತಹ ಉದ್ದೇಶದಿಂದ ಪರಮ ಪೂಜ್ಯ ಶ್ರೀ ಗುರುಗಳ ಮಾರ್ಗದರ್ಶನ ಅವರ ಆಶೀರ್ವಾದದೊಂದಿಗೆ 18ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಪ್ರತಿ ವರ್ಷದಂತೆ ಶಿವಕಲ್ಪೋಕ್ತ ಪೂಜೆ, ದುರ್ಗಾ ನಮಸ್ಕಾರ ಪೂಜಾದಿಗಳನ್ನು ನೀವು ಶ್ರದ್ಧಾ ಭಕ್ತಿ ಪುರಸ್ಸರವಾಗಿ ನೆರವೇರಿಸಿದ್ದೀರಿ. ಆ ಭಗವಂತನ ಶ್ರೀರಕ್ಷೆ ನಿಮ್ಮೆಲ್ಲರಿಗೂ ಅನುಗ್ರಹವಾಗಲಿ. ಅದರ ಜೊತೆಯಲ್ಲಿ ಶ್ರೀ ಗುರುಗಳ ಮಾರ್ಗದರ್ಶನದಿಂದಲೇ ಇನ್ನು ಮುಂದಕ್ಕೆ ಕೂಡ ಈ ಕ್ಷೇತ್ರದ ಏನು ಅಭಿವೃದ್ಧಿಗಳು ಬೆಳವಣಿಗೆಗಳು ಮಾಡಬೇಕು ಅಂತ ನಿಮ್ಮ ಸಂಕಲ್ಪ ಇದೆಯೋ ಅದೆಲ್ಲ ಕೂಡ ಶ್ರೀ ಗುರುಗಳ ಮಾರ್ಗದರ್ಶನಂತೆ ಮುನ್ನಡೆಯಬೇಕು ಅಂತ ದೇವರಲ್ಲಿ ಪುನಃ ಪ್ರತ್ಯೇಕವಾಗಿ ಪ್ರಾರ್ಥನೆ ಮಾಡಿಕೊಂಡು ಅವರ ಉಪಸ್ಥಿತಿಯಲ್ಲಿ ನಾವು ನಡೆಸಿದಂತಹ ಪೂಜೆ ಭಗವಂತನಿಗೆ ಅರ್ಪಣೆ ಆಗಬೇಕು. ಭಗವಂತ ಪುಣ್ಯ ಪ್ರಸಾದವನ್ನು ನಿಮ್ಮೆಲ್ಲರಿಗೂ ನೀಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಗುರುಗಳ ಉಪಸ್ಥಿತಿಯಲ್ಲಿ ಪೂಜೆಯ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ಶ್ರದ್ಧಾಂ ಮೇಧಾಂಯ ಶಸ್ತ್ರಜ್ಞಾಂ ವಿದ್ಯಾಂ ಶಿವ